ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹರಿಣಿ. ಇವತ್ತಿನ ತಮ್ಮನೇಲಿ ನೋಡಿರ್ಬೋದು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ, ಮತ್ತೆ ನಾನು ಯಾಕೆ ಇಷ್ಟೊಂದು ಡ್ರೆಸ್ನ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಆಗಿ ನಾವು ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಗುರುವಾರ ಗೋವಾಗೆ ಹೋಗ್ತಾ ಇದ್ದೀವಿ. ಸೊ ಅದ್ರದ್ದು ಪರ್ಪಸ್ಗೋಸ್ಕರ ನಾನು ಒಂದಷ್ಟು ಡ್ರೆಸ್ಗಳನ್ನ ನಾನು ಆರ್ಡರ್ ಮಾಡಿದ್ದೀನಿ. ಹೇಳಬೇಕು ಅಂದರೆ ನನ್ನ ಹತ್ರ ಅಷ್ಟು ವೆಸ್ಟ್ರನ್ ವೇರು ಇಲ್ಲ, ಅದಕ್ಕೋಸ್ಕರ ವೆಸ್ಟ್ರನ್ ವೇರ್ನ ನಾನು ಬುಕ್ ಮಾಡಿದ್ದೀನಿ. ಅದು ಯಾವ ಥರ ಅಂತ ಹೇಳಿ ತೋರಿಸ್ತೀನಿ, ಯಾವ್ಯಾವ ಡ್ರೆಸ್ನ ನಾನು ಆರ್ಡರ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಈ ಗೋವಾ ಪ್ಲಾನ್ ಏನಿದೆ ಅದನ್ನ ನಾವು ಲಾಸ್ಟ್ ಒಂದು 3 ಇಯರ್ಸಿಂದ ಪ್ಲಾನ್ ಮಾಡ್ತಿದ್ವಿ. ಅಂದರೆ ನಮ್ಮ ಹತ್ರ ಹೊಸದ್ರಿಂದನೂ ನಾವು ಪ್ಲಾನ್ ಮಾಡ್ತಿದ್ವಿ, ಬಟ್ ಹೋಗಕ್ಕೆ ಆಗ್ತಾ ಇರಲಿಲ್ಲ. ಸೊ ಆ ಕಾರಣ ಈಗ ಅದಕ್ಕೊಂದು ಟೈಮ್ ಕೂಡ ಬಂದಿದೆ. ನಮ್ಮ ಯಜಮಾನ್ರ ಫ್ರೆಂಡ್ಸು ಅಂದರೆ ಎಲ್ಲ ಕಪಲ್ಸು ಒಂದು 10 ಜನ ನಾವು ಹೋಗ್ತಾ ಇದ್ದೀವಿ. 6, 7, 8, 9 ಅಂದರೆ ಸಂಡೇ ರಿಟರ್ನ್ ಆಗೋ ಥರ. ಸೊ ಹಾಗಾಗಿ ನನ್ನ ಹತ್ರ ವೆಸ್ಟ್ರನ್ ವೇರ್ಸ್ ಅಷ್ಟು ಇಲ್ದಿರೋ ಕಾರಣ ನಾನು ಒಂದಷ್ಟು ಡ್ರೆಸ್ಗಳನ್ನ ಬುಕ್ ಮಾಡಿದ್ದೀನಿ. ನಾನು ಅದು ಯಾವ ಥರ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೇನೆ ಬನ್ನಿ. ಫಸ್ಟು ಮೊದಲನೇದಾಗಿ ನಾನು ಒಂದು ಮಿಡಿನ ಬುಕ್ ಮಾಡಿದ್ದೀನಿ. ಅದು ಮಿಡಿ ಬಂದು ತೋರಿಸ್ತೀನಿ ನಿಮಗೆ. ನಾನು ಆಲ್ರೆಡಿ ಓಪನ್ ಮಾಡಿ ನೋಡಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ನನಗೆ ಅದು ಕರೆಕ್ಟಾಗಿ ಆಗುತ್ತಾ ಇಲ್ವಾ ಚೆಕ್ ಮಾಡಬೇಕು, ಮತ್ತೆ ರಿಟರ್ನ್ ಹಾಕ್ಬೇಕಲ್ಲ. ಸೊ ಅದ್ರ ಪರ್ಪಸ್ಗೋಸ್ಕರ ನಾನು ಆಲ್ರೆಡಿ ಓಪನ್ ಮಾಡಿ ವೇರ್ ಮಾಡಿ ಆಗುತ್ತಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ಕೊಂಡಿದ್ದೀನಿ. ಆಗುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಓಕೆ, ತೋರಿಸ್ತೀನಿ ನಿಮಗೆ. ನಾನು ಈ ಮಿಡಿನ ಆರ್ಡರ್ ಮಾಡಿದ್ದೀನಿ. ನೋಡೋದಕ್ಕೆ ತುಂಬ ಕ್ಯೂಟ್ ಆಗಿದೆ, ಬಟ್ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಕೂಡ. ನಾನು ಟ್ರೈ ಮಾಡಿದ್ದೀನಿ, ಹಾಕಿ ನೋಡಿದ್ದೀನಿ, ಟ್ರಯಲ್ ನೋಡಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಎಲ್ಲನೂ ಕೂಡ ನಾನು ಆನ್ಲೈನಲ್ಲೇ ತೊಗೊಂಡಿರೋದು, ಆಫ್ಲೈನಲ್ಲಿ ತೊಗೊಂಡಿಲ್ಲ. ಏನಕ್ಕೆ ಅಂದರೆ ಇಲ್ಲಿ ನಾವು ಯಡಿಯೂರಲ್ಲಿ ಇರೋದು, ಸೊ ಬೆಂಗಳೂರಿಗೆ ನನಗೆ ಹೋಗೋಕ್ಕಾಗಲಿಲ್ಲ. ಸೊ ಹಂಗಾಗಿ ಅಷ್ಟು ದೂರ ಯಾರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ನಾನು ಆನ್ಲೈನ್ ಪರ್ಚೇಸೇ ಮಾಡಿದ್ದೀನಿ. ಫಸ್ಟ್ ಒಂದು ಬಂದು ಈ ಮಿಡಿ ನೋಡ್ತಿರ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗೆ. ಬಟ್ ಇದನ್ನ ನಾನು 28 ಮಾಡಿಬಿಟ್ಟಿದ್ರೆ, 30 ಮಾಡಿದ್ರೆ ಇನ್ನೂ ಫಿಟ್ಟಾಗಿ ಚೆನ್ನಾಗಿ ಕಾಣಿಸ್ತಿತ್ತೇನೋ, ಸ್ವಲ್ಪ ಲೂಸ್ ಆಗಿ. ಇದು ತುಂಬ ಫಿಟ್ಟಾಗಿ ಕುತ್ಕೊಳ್ಳುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಈಗ ಮತ್ತೆ ನಾನು ರಿಟರ್ನ್ ಹಾಕಿದ್ರು ಅದು ಯಾವಾಗ ಬರುತ್ತೋ ಏನೋ, ನಾವು ಹೋಗೋದೇನೋ ಗುರುವಾರ ಅಲ್ಲ. ಸೊ ಹಾಗಾಗಿ ಇದನ್ನು ಆರ್ಡರ್ ಮಾಡಿದ್ದೀನಿ. ಇದಕ್ಕೆ ನಾನು ಯಾವ್ದು ಆರ್ಡರ್ ಮಾಡಿದ್ದೀನಿ ಅಂತ ಹೇಳಿದ್ರೆ ತೋರಿಸ್ತೀನಿ ಬನ್ನಿ. ಓಕೆ, ಇದ್ರದ್ದು ಪ್ರೈಸ್ ಹೇಳಿಲ್ಲ ನಾನು. ಇದ್ರದ್ದು ಪ್ರೈಸ್ ಬಂದು 280 ಅಂದರೆ 279 ಇದೆ. 279 ಇದೆ. ಬಟ್ ಇದು ನಾನು 279 ಕ್ಯಾಶ್ ಆನ್ ಡೆಲಿವರಿ ಕೊಟ್ಟರೆ ನಮ್ಗೆ ಅಷ್ಟಾಗುತ್ತೆ. ಆನ್ಲೈನ್ ಪೇಮೆಂಟ್ ಮಾಡಿದ್ರೆ 20 ರೂಪಾಯಿ ಕಮ್ಮಿ ಬೀಳುತ್ತೆ ನಮಗೆ. ಇದ್ರ ಮಿಶೋನಲ್ಲಿ ಯಾವುದಾದ್ರೆ ಮಾಡಿ, ಇವಾಗ ಹೊಸದಾಗಿ ಬಿಟ್ಟಿರೋದು ಆನ್ಲೈನ್ ಪೇಮೆಂಟ್, ಗೂಗಲ್ ಪೇ, ಫೋನ್ ಪೇ, ಆನ್ಲೈನ್ ಟ್ರಾನ್ಸಾಕ್ಷನ್ ನಡೆಸಿದ್ರೆ ಒಂದು 20 ರೂಪಾಯಿ 30 ರೂಪಾಯಿ ಕಮ್ಮಿ ಬೀಳುತ್ತೆ ನಮಗೆ. ಕ್ಯಾಶ್ ಆನ್ ಡೆಲಿವರಿ ಕೊಡ್ತೀನಿ ಅಂತ ಹೇಳಿದ್ರೆ ಈ ಆಕ್ಚುಲ್ ಪ್ರೈಸು ಇವಾಗ ಏನಿದೆ ನಾವು ಅದೇ ಅಮೌಂಟ್ನ ಪೇ ಮಾಡಬೇಕು. ಇದರಲ್ಲಿ ಇದಿದ್ದು 278 ಇದೆ. ಬಟ್ ನಾನು ಇದಕ್ಕೆ ಪೇ ಮಾಡಿರೋದು, ಒಂದು ನಿಮಿಷ ತೋರಿಸ್ತೀನಿ, 242. ಅಲ್ಲಿಗೆ ನನಗೆ 23 ರೂಪಾಯಿ ನನಗೆ ಕಮ್ಮಿ ಬೀಳ್ತು. ನಾನು ಆನ್ಲೈನ್ ಪೇಮೆಂಟ್ ಮಾಡಿದ್ದೆ. ಸೊ 242 ಬಿದ್ದಿದೆ. ಇದಕ್ಕೆ ನಾನು ತೋರಿಸ್ತೀನಿ ಟಿ ಶರ್ಟು. ಇದಕ್ಕೆ ನಾನು ಈ ಬ್ಲ್ಯಾಕ್ ಕಲರ್ ಟಿ ಶರ್ಟ್ನ ಆರ್ಡರ್ ಮಾಡಿದ್ದೆ. ಸ್ಲೀವ್ ನೋಡ್ಬೋದು, ತುಂಬಾನೇ ಚೆನ್ನಾಗಿದೆ ಮಾತ್ರ. ಇದು ಕೂಡ ನಾನು ಎಸ್ ಮಾಡಿದ್ದೆ, ಎಂ ಮಾಡಬೇಕಿತ್ತು, ಎಸ್ ಮಾಡಿಬಿಟ್ಟಿದ್ದೆ. ಅದ್ರ ಪರವಾಗಿಲ್ಲ, ಅಂದರೆ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿದೆ, ಏನು ಕಂಫರ್ಟಬಲ್. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಇದು ಎಕ್ಸ್ಪೆಂಡ್ ಆಗುತ್ತೆ, ಪ್ರಾಬ್ಲಮ್ ಇಲ್ಲ. ಎಕ್ಸ್ಪೆಂಡ್ ಆಗಿರೋದ್ರಿಂದ ಇದಕ್ಕೇನು ಪ್ರಾಬ್ಲಮ್ ಇಲ್ಲ, ಹಾಕೊಬೋದು ಆರಾಮಾಗಿ. ನೋಡೋಕ್ಕೂ ತುಂಬ ಕ್ಯೂಟ್ ಆಗಿದೆ. ಇದಕ್ಕೂ ಅದಕ್ಕೂ ಕಾಂಬಿನೇಷನ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಇದು ಎಸ್ ಮಾಡಿದ್ದೆ. ಇದು ಚೆನ್ನಾಗಿದೆ ಬ್ಲ್ಯಾಕ್. ಇದು ಸ್ಲೀವ್ ಮಾತ್ರ ಪಫ್ ಬಂದಿದೆ,
ಒಂಥರ ತುಂಬಾ ಚೆನ್ನಾಗಿದೆ, ಕ್ಯೂಟ್ ಆಗಿದೆ ಇದು. ಇದಕ್ಕೆ ಅಮೌಂಟ್ ನಾನು ಎಷ್ಟು ಪೇ ಮಾಡಿದ್ದೆ ಅಂತ ಹೇಳಿದ್ರೆ ಹ್ಮ್ ಪಫ್ ಸ್ಲೀವ್ ಇದ್ರದ್ದು ಬಂದು ಆಕ್ಚುಲ್ ಪ್ರೈಸ್ ಬಂದು 175 175 ಇರೋದು. ಬಟ್ ನಾನು ಆನ್ಲೈನ್ ಪೇಮೆಂಟ್ ಮಾಡಿದೆ ಇದನ್ನು, ನನಗೆ 157 ಬಿದ್ದಿದೆ. ಸೊ ಅಲ್ಲಿಗೆ ನನಗೆ ಅಮೌಂಟ್ 18 ರೂಪಾಯಿ ಕಮ್ಮಿ ಬೀಳ್ತು. ಇನ್ನೊಂದೇನು ಅಂತ ಅಂದ್ರೆ, ನಾನು ಜಾಸ್ತಿ ವೆಸ್ಟರ್ನ್ ವೇರ್ನ ಇಷ್ಟಪಡಲ್ಲ. ಮದ್ವೆ ಮುಂಚೆ ತುಂಬಾ ಹಾಕೊಂತಿದ್ದೆ, ಮದ್ವೆ ಆದ್ಮೇಲೆ ಅದೇನಾಯ್ತು ಗೊತ್ತಿಲ್ಲ, ವೆಸ್ಟರ್ನ್ ವೇರ್ ಸ್ವಲ್ಪ ಕಮ್ಮಿ ಮಾಡಿ ಟ್ರೆಡಿಷನಲ್ ವೇರ್ ಜಾಸ್ತಿ, ಅಂದ್ರೆ ಸೀರೆ ಉಟ್ಕೊಳ್ಳೋದು, ಆಮೇಲೆ ಈ ಚೂಡಿದಾರ್ ಟಾಪ್, ಕುರ್ತಾ, ಲೆಗ್ಗಿನ್ ಪ್ಯಾಂಟ್ ಇದನ್ನ ಜಾಸ್ತಿ ವೇರ್ ಮಾಡ್ತೀನಿ. ವೆಸ್ಟರ್ನ್ ವೇರ್ ಜೀನ್ಸ್ ಅಂತ ಕಂಪ್ಲೀಟ್ ಆಗಿ ಬಿಟ್ಟಿದ್ದೆ. ಎಲ್ಲಾದ್ರೂ ಹೋಗ್ ಬಂದ್ರೆ ಈ ತರ ಟ್ರಿಪ್ ಅದು ಇದು ಫ್ರೆಂಡ್ಸ್ ಜೊತೆ ಹೋದ್ರೆ ಮಾತ್ರನೇ ವೇರ್ ಮಾಡ್ತಿದ್ದೆ. ಹಂಗಾಗಿ ಒಂದ್ಸಲ ಹಾಕದಲ್ವಾ, ಸೊ ಇದಕ್ಕೆಲ್ಲ ನಂಗೆ ಜಾಸ್ತಿ ಇನ್ವೆಸ್ಟ್ ಮಾಡಕ್ಕೂ ಇಷ್ಟ ಇಲ್ಲ. ಸೊ ಹಂಗಾಗಿ ಸ್ಮಾಲ್ ಬಜೆಟ್ ಅಲ್ಲೇನೆ ನೋಡಿ ತಗೊಳ್ಳೋಣ ಅಂತ ಹೇಳಿ ತಗೊಂಡಿದ್ದು. ಒಟ್ನಲ್ಲಿ ಕ್ಲಾತ್ ವೈಸ್ ಚೆನ್ನಾಗಿದೆ, ಕೊಡ್ಬೋದು, ಚೆನ್ನಾಗಿದೆ. ಇದೊಂದು ಕ್ಯೂಟ್ ಆಗಿದೆ. ಇದಕ್ಕೆ 1 ಪೇರ್ ಆಯ್ತಾ. ಆಮೇಲೆ ನಾನು ಒಂದು ವೈಟ್ ಕಲರ್ ಶರ್ಟ್ ನ ಆರ್ಡರ್ ಮಾಡಿದ್ದೆ. ವೈಟ್ ಕಲರ್ ಶರ್ಟ್ ಆರ್ಡರ್ ಮಾಡಿದ್ದೆ. ವೈಟ್ ಕಲರ್ ಶರ್ಟ್ ಇದು. ನಾನು ಇದ್ರ ಜೊತೆಗೆ ಸೈಡ್ ನಲ್ಲಿ ಇದ್ರದ್ದು ಕೂಡ ನಾನು ಫೋಟೋ ಆಡ್ ಮಾಡ್ತೀನಿ, ಯಾವ್ದು ಅಂತ ಹೇಳ್ಬಿಟ್ಟು. ಇದು ವೈಟ್ ಕಲರ್, ಸೊ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿ. ಮತ್ತೆ ಇದನ್ನು ಅಷ್ಟೇನೆ ನೋಡ್ಬೋದು, ಸಾಫ್ಟ್ ಆಗಿದೆ, ಚೆನ್ನಾಗಿದೆ. ಹೋಗುವಾಗ ಅಂದ್ರೆ ಇಲ್ಲಿಂದ ಹೊರಡುವಾಗ ಏರ್ಪೋರ್ಟ್ಗೆ ನಾನು ಇದನ್ನ ವೇರ್ ಮಾಡೋಣ, ಅಂದ್ರೆ ಬ್ಲಾಕ್ ಜೀನ್ಸ್ ಜೊತೆಗೆ ಇದನ್ನ ವೇರ್ ಮಾಡೋಣ ಅಂತ ಅನ್ಕೊಂಡು ಆರ್ಡರ್ ಮಾಡ್ಕೊಂಡಿದ್ದೀನಿ. ನೋಡಕ್ಕೆ ಚೆನ್ನಾಗಿದೆ, ಮತ್ತೆ ತುಂಬಾ ಕ್ಯೂಟ್ ಆಗಿದೆ, ನನ್ಗೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಸೆಕೆಂಡ್ ಓಕೆ. ಇದು ನಾನು ಎಂ ಮಾಡಿದ್ದೆ. ಇದು ನೋಡ್ತಿರ್ಬೋದು, ಎಂ ಮಾಡಿದ್ದೆ ನಾನು. ಏನಕ್ಕೆ ಅಂತ ಅಂದ್ರೆ ಎಸ್ ನನ್ಗೆ ಅದೇನು ಅಂದ್ರೆ ಎಕ್ಸ್ಪೆಂಡ್ ಆಗ್ತಿತ್ತು, ಸೊ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಇದು ಎಸ್ ಮಾಡಿದ್ರೆ ನನ್ಗೆ ಟೈಟ್ ಆಗುತ್ತೆ, ಸ್ವಲ್ಪ ದಪ್ಪ ಆಗಿದ್ದೀನಿ, ಸೊ ಟೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಂ ಸೈಜ್ ನಾನು ಬುಕ್ ಮಾಡಿದೆ. ಬಟ್ ಹಾಕೊಂಡ್ರು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ನನ್ಗೆ. ಸೊ ಹಾಗಾಗಿ ಇದೊಂದು ಶರ್ಟ್ ಆರ್ಡರ್ ಮಾಡಿದ್ದೆ. ಇದ್ರದ್ದು ಅಮೌಂಟ್ ಬಂದು ನಾನು ಎಷ್ಟು ಪೇ ಮಾಡಿದ್ದೆ ಅಂತ ಹೇಳಿದ್ರೆ, ಒಂದು ನಿಮಿಷ ಹೇಳ್ತೀನಿ. ವೈಟ್ ಕಲರ್ ಶರ್ಟ್, ಇದನ್ನ ನಾನು ಬ್ಲಾಕ್ ಜೀನ್ಸ್ ಮೇಲೆ ವೇರ್ ಮಾಡಕ್ ತಗೊಂಡಿರೋದು. ಇದ್ರದ್ದು ಆಕ್ಚುಲ್ ಪ್ರೈಸ್ ಬಂದು 183 ಇದೆ. 183 ಇದೆ. ಬಟ್ ನಾನ್ ಪೇ ಮಾಡಿರೋದು ಅಮೌಂಟ್ ಬಂದು 165 ಪೇ ಮಾಡಿದೆ. ನನ್ಗೆ ಅಲ್ಲಿಗೆ 22 ರೂಪೀಸ್ ಡಿಸ್ಕೌಂಟ್ ಬಂದಂಗಾಯ್ತು, ಅಂದ್ರೆ ನಂಗೆ ಸೇವ್ ಆದಂಗಾಯ್ತು ಅಲ್ಲಿಗೆ. ಸೊ ಇದು ಕೂಡ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ. ಇದು ಒಂದು ಬ್ಲಾಕ್ ಜೀನ್ಸ್ ಮೇಲೆ ವೇರ್ ಮಾಡ್ತೇನೆ ಅದನ್ನ. ಆಮೇಲೆ ಇನ್ನೊಂದು ಇದೊಂದು ಇದು ನನ್ಗೆ ಹೆಂಗೆ ಅಂತ ಹೇಳಿದ್ರೆ, ಒಂದು ಬ್ಯಾಗ್ ತಗೋಬೇಕು ಟ್ರಿಪ್ಗೆ. ಅಂದ್ರೆ ಇವಾಗ ಈಚೆ ಹೋಗ್ತೀವಿ, ಸೊ ರೂಮ್ ಅಲ್ಲಿ ನಾವೆಲ್ಲ ಬಿಟ್ಟು ಹೋಗೋದಕ್ಕಾಗಲ್ಲ. ಫೋನ್ ಆಗ್ಲಿ, ATM ಕಾರ್ಡ್ಸ್, ಸ್ವಲ್ಪ ದುಡ್ಡು ಅದೇನೇ ಇದ್ರು ನಾವು ಕ್ಯಾರಿ ಮಾಡೋದಕ್ಕೋಸ್ಕರ ಒಂದು ಪುಟಾಣಿದು ಬ್ಯಾಗ್ ಸರ್ಚ್ ಮಾಡ್ತಿದ್ದೆ. ನನಗೆ ಅವಾಗ ಸಿಕ್ಕಿದೆ ಈ ಬ್ಯಾಗು. ಈ ಬ್ಯಾಗ್ ಮಾತ್ರ ತುಂಬಾ ಚೆನ್ನಾಗಿದೆ, ಕ್ಯೂಟ್ ಆಗಿದೆ ಕೂಡ. ತೋರಿಸ್ತೀನಿ. ಸೈಡ್ ಬ್ಯಾಗು, ಸೈಡ್ ಹಾಕೊಳ್ತಾರಲ್ವಾ ಆ ತರ ಬ್ಯಾಗ್ ಇದು. ಪುಟಾಣಿದು ಒಂದು ತುಂಬಾ ಕ್ಯೂಟ್ ಆಗಿದೆ ಇದು. ನೋಡ್ತಿರ್ಬೋದು, ಚೆನ್ನಾಗಿದೆ. ನಾನ್ ಕೊಟ್ಟಿರೋ ಅಮೌಂಟಿಗೆ ಇದು ವರ್ತ್. ಒಂಥರ ಚೆನ್ನಾಗಿದೆ ಇದು. ಓಕೆ, ಇದಕ್ಕೆ ನಾನು ಎಷ್ಟು ಅಮೌಂಟ್ ಪೇ ಮಾಡಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ರೀ. ಇದ್ರದ್ದು ಆಕ್ಚುಲ್ ಪ್ರೈಸ್ ಬಂದು 131 ಇದೆ. 131 ನಿಜ. ಈ ಪ್ರೈಸ್ಗೆ ಈ ಬ್ಯಾಗು ವರ್ತ್ ಇದೆ, ತುಂಬಾ ಚೆನ್ನಾಗಿದೆ. 131 ಇದೆ. ಬಟ್ ನಾನ್ ಪೇ ಮಾಡಿರೋದು, ಓಕೆ ಸಾರಿ, ಇದನ್ನ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿದ್ದೆ ನಾನು. ಸೊ ಹಾಗಾಗಿ 131 ಕೊಟ್ಟಿದ್ದೆ. ಇದು ಆಕ್ಚುಲ್ ಪ್ರೈಸ್ 131. ನಾನು ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿದ್ದೆ.
ಆನ್ಲೈನ್ ಪೇಮೆಂಟ್ ಮಾಡಿರಲಿಲ್ಲ. ಏನಕ್ಕೆ ಅಂದರೆ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನಾನು ಮಾಡಿದ್ದೇ ಲೇಟಾಗಿ ಇದನ್ನು ಬುಕ್ ಮಾಡಿದ್ದಿತ್ತು. ಸೊ ಬೇಗ ಬರುತ್ತೋ ಇಲ್ವೋ ಅಂದ್ಬಿಟ್ಟು ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ರೆ ಬೇಗ ಬರುತ್ತೆ ಅಂತ ಯಾರೋ ಹೇಳಿದ್ರು. ಸೊ ಹಂಗಾಗಿ ಸರಿ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾಶ್ ಆನ್ ಡೆಲಿವರಿ ಕೊಟ್ಟೆ. ಇದನ್ನು ನಾನು 1ನೇ ತಾರೀಕು ಮಾಡಿದ್ದೆ. 1ನೇ ತಾರೀಕು ಮಾಡಿದ್ದೆ, ಬೇಗನೆ ಬಂತು ಮಾತ್ರ. 1ನೇ ತಾರೀಕೆ ಸಾರಿ ನಾನು ಇದನ್ನು ಬುಕ್ ಮಾಡಿದ್ದು ಯಾವಾಗ ಮಾಡಿದ್ದು, ಓಕೆ ಸಾರಿ 25th ನಾನು ಇದನ್ನು ಆರ್ಡರ್ ಮಾಡಿದ್ದು. ಬಟ್ ನನಗೆ ಡೆಲಿವರ್ ಆಗಿದ್ದು 3ನೇ ತಾರೀಕು. 3ನೇ ತಾರೀಕು ನನಗಿದೆ ಡೆಲಿವರಿ ಆಗಿರೋದು. ನನಗೆ ಕ್ಯೂಟ್ ಆಗಿದೆ, ಚೆನ್ನಾಗಿದೆ. ನಾನು ಕೊಟ್ಟಿರೋ ಪ್ರೈಸ್ಗೆ ಇದು ಬರ್ತಿದೆ, ಲಾಸ್ ಏನಿಲ್ಲ ಇದು. ಓಕೆ, ನೆಕ್ಸ್ಟ್ ನಾನು ಇದೆರಡು ಶಾರ್ಟ್ ಕುರ್ತಾನ ಆರ್ಡರ್ ಮಾಡಿದ್ದೆ. ಇಲ್ಲಿ ನೈಟ್ ವೇರ್ಗೆ ಏನಕ್ಕೆ ಅಂದ್ರೆ ನನಗೆ ನೈಟ್ ಮಲ್ಕೋಬೇಕಾದ್ರೆ ಕಂಫರ್ಟಬಲ್ ಆಗಿರ್ಬೇಕು, ಲೂಸ್ ಆಗಿರಬಾರ್ದು, ಸ್ವಲ್ಪ ಫ್ರೀ ಆಗಿರ್ಬೇಕು ಕ್ಲಾತ್ ನನಗೆ. ಸೊ ಹಂಗಾಗಿ ಟೀ ಶರ್ಟು ಬೇಡ ತಗೊಂಡೋಗೋದು, ಇದನ್ನ ಬುಕ್ ಮಾಡೋಣ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ದೆ. ಅಲ್ಲಿ ತಗೊಂಡು ಹೋಗದೆ ಹೋದ್ರು ಅಟ್ಲೀಸ್ಟ್ ಮನೆ ಹತ್ರ ಹಾಕೊಳ್ಳೋದಕ್ಕಾದ್ರೂ ಆಗುತ್ತೆ ಅಂತ ಹೇಳಿ ಬುಕ್ ಮಾಡಿದ್ದೆ. ಇದ್ರದ್ದು ಕಾಟನ್ ಕ್ಲಾತ್ ಬಂದು ಕಾಟನ್ ಇದು. ನೋಡ್ತಿರ್ಬೋದು ಕಾಟನ್ ಇದು ಚೆನ್ನಾಗಿದೆ. ಒಂದ್ಸಲ ನೀರ್ಗೆ ಹಾಕಿದ್ಮೇಲೆ ಯೂಸ್ ಮಾಡ್ಬೋದು ಆರಾಮಾಗಿ. ಕಾಟನ್ ಎಲ್ಲ ಅಷ್ಟೇ, ಒಂದ್ಸಲ ನೀರ್ಗೆ ಹಾಕಿ ಯೂಸ್ ಮಾಡಬೇಕು. ಸೊ ಒಂದ್ಸಲ ನಾನು ಇನ್ನ ನೀರ್ಗೆ ಹಾಕಿಲ್ಲ, ಸೊ ವಿಡಿಯೋ ಮಾಡೋದಕ್ಕೋಸ್ಕರ ನಾನು ನೀರ್ಗೆ ಹಾಕಿಲ್ಲ. ನೀರ್ಗೆ ಹಾಕಿ ನಾನು ಯೂಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಕ್ಲಾತ್ ವೈಸ್ ಚೆನ್ನಾಗಿದೆ ಮಾತ್ರ. ನಾನು ಕೊಟ್ಟಿರೋ ಪ್ರೈಸ್ ರೇಂಜ್ಗೆ ಇದು ಓಕೆ, ಚೆನ್ನಾಗಿದೆ, ತಗೋಬಹುದು ಆರಾಮ್ಸೆ. ಇದು ಒಂದು ಆಮೇಲೆ ಇದು ಪಿಂಕ್ ಕಲರು, ಅದು ಬಂದು ಗ್ರೇ. ಚೆನ್ನಾಗಿದೆ ಮಾತ್ರ, ಚೆನ್ನಾಗಿದೆ. ಕ್ಯೂಟಾಗಿ ಚೆನ್ನಾಗಿದೆ ಆಲ್ಮೋಸ್ಟ್. ಈಗ ಇಲ್ಲ ಅಂತ ಅಂದ್ರೆ ಟೀ ಶರ್ಟ್, ಈಗ ಜೀನ್ಸ್ ಮೇಲೆ ಟೀ ಶರ್ಟ್ ಹಾಕೊಳ್ಳೋದಕ್ಕೆ ಒಬ್ಬೊಬ್ರು ಇಷ್ಟಪಡಲ್ಲ, ಅವರು ಆರಾಮ್ಸೆ ಇದನ್ನ ಹಾಕೊಬಹುದು. ಆಲ್ಮೋಸ್ಟ್ ಇದು ಒಂದು ಶಾರ್ಟ್ ಅಂದ್ರೆ ಒಂದು ಸ್ವಲ್ಪ ಲೆಂತ್ ಬರುತ್ತೆ, ಸೊ ಆರಾಮ್ಸೆ ಯೂಸ್ ಮಾಡ್ಬೋದು. ಕ್ಲಾತ್ ಕೂಡ ಚೆನ್ನಾಗಿದೆ. ಇದಕ್ಕೆ ನಾನು ಎಷ್ಟು ಪೇ ಮಾಡಿದ್ದೆ ಅಂತ ಹೇಳಿದ್ರೆ, ಒಂದು ನಿಮಿಷ ಹೇಳ್ತೀನಿ. ಓಕೆ, ಇದು ಆಕ್ಚುಲ್ ಪ್ರೈಸು. ಇದು ನಾನು ಎಂ ಮಾಡಿದ್ದೆ, ಸೊ ಎಸ್ ಬೇಡ ಎಂ. ಏನಕ್ಕೆ ಅಂದ್ರೆ ಕಾಟನ್ ಒಂದ್ಸಲ ನೀರ್ಗೆ ಹಾಕಿದ್ಮೇಲೆ ಅದು ಸಿಂಕ್ ಆಗುತ್ತೆ. ಸೊ ಎಸ್ ತಗೊಂಡು ಅದೇ ಒಂದ್ ಸ್ವಲ್ಪ ಟೈಟ್ ಇರುತ್ತೆ, ಒಂದ್ಸಲ ನೀರ್ಗೆ ಹಾಕ್ಬಿಟ್ರೆ ಇನ್ನು ಸಿಂಕ್ ಆಗ್ಬಿಟ್ರೆ ನಾನು ಹಾಕೊಳಕ್ಕಾಗಲ್ಲ, ತುಂಬಾ ಟೈಟ್ ಫಿಟ್ಟಿಂಗ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಎಂ ಮಾಡಿದೆ. ಇದು ಆಕ್ಚುಲ್ ಪ್ರೈಸ್ ಬಂದು ಇದ್ರದ್ದು 289 ಇದೆ. ಸಾರಿ ಓಕೆ, ನಾನು ಎಂ ಬುಕ್ ಮಾಡಿದೆಲ್ಲ 309 ಇದೆ ಆಕ್ಚುಲ್ ಪ್ರೈಸ್. ಇದು 309, ಬಟ್ ನಾನು ಇದಕ್ಕೆ ಪೇ ಮಾಡಿರೋದು ಅಮೌಂಟ್ ಬಂದು 284, ಬಿಕಾಸ್ ನಾನು ಇದನ್ನು ಫೋನ್ ಪೇ ಗೂಗಲ್ ಪೇ ಮಾಡಿದೆ. ಸೊ ಹಂಗಾಗಿ ನನಗೆ ಅಲ್ಲಿಗೆ 27 ರೂಪಾಯಿ 27 ರುಪೀಸ್ ನಂಗೆ ಸೇವ್ ಆದಂಗೆ ಆಯ್ತು, ಆನ್ಲೈನ್ ಪೇಮೆಂಟ್ ಮಾಡಿದ್ನಲ್ಲ. ಸೊ ಹಂಗಾಗಿ ಒಟ್ನಲ್ಲಿ ನಾನು ಕೊಟ್ಟಿರೋ ದುಡ್ಡಿಗೆ ಈ ಕ್ಲಾತ್ ವರ್ತಿದೆ, ಪರವಾಗಿಲ್ಲ, ಚೆನ್ನಾಗಿದೆ. ಅದ್ರ ಜೊತೆಗೆ ಇನ್ನೊಂದು ಡ್ರೆಸ್ ಆರ್ಡರ್ ಮಾಡಿದೆ. ಈ ಡ್ರೆಸ್ ಬಂದು ಕ್ಲಾತ್ ಓಕೆ ಅಂತ ಏನಿಲ್ಲ ಕ್ಲಾತ್, ಬಟ್ ಲುಕ್ ವೈಸ್ ಮಾತ್ರ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಬೀಚ್ ಸೈಡ್ ಅಂತೂ ಇನ್ನೂ ಮಸ್ತಾಗಿ ಕಾಣಿಸುತ್ತೆ ಇದು ಡ್ರೆಸ್ಸು. ಈಗ ನಾನು ಹಿಂಗೆ ಆರ್ಡರ್ ಮಾಡಬೇಕು ಅಂತ ನೋಡ್ತಿರ್ಬೇಕಾದ್ರೆ ನನ್ನ ತಂಗಿ ಕಳಿಸಿದ್ದು, ಚೆನ್ನಾಗಿದೆ ಇದು ಮಾಡು, ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಲು. ಸೊ ಹಂಗಾಗಿ ಸರಿ ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ, ಬೇಗ ಮಾಡಿದ್ನಲ್ಲ, ಅಕಸ್ಮಾತ್ ಚೆನ್ನಾಗಿ ಬರ್ತಿದ್ರು ರಿಟರ್ನ್ ಹಾಕೋಣ ಅಂದ್ಬಿಟ್ಟು ಬಟ್ ಮಾಡಿದೆ. ನೋಡ್ತಿರ್ಬೋದು, ಅಂದ್ರೆ ಇದು ಸ್ವಲ್ಪ ಲಾಂಗ್ ಸ್ಕರ್ಟ್ ತರ ಬರುತ್ತೆ. ಇದು ಸ್ಕರ್ಟ್ ತೋರಿಸ್ತೀನಿ ರೀ. ಇದು ಸ್ಕರ್ಟ್, ಇದು ಮೇಲ್ಗಡೆ ಟಾಪ್ ಬರುತ್ತೆ ಇದು. ಸೊ ಇದು ಒಂದ್ ಸ್ವಲ್ಪ ಹಿಂದೆಗಡೆ ಸೊಂಟ ಕಾಣುತ್ತೆ, ಬಟ್ ಹೇಳ್ಕೊಬಹುದು, ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಇದು ಎಲಾಸ್ಟಿಕ್ ಅಲ್ವಾ, ಸೊ ಆರಾಮಾಗಿ ನಮ್ಗೆ ಯಾವ ತರ ಬೇಕೋ ಹಂಗೆ ಇಳ್ಕೋಬಹುದು, ಟೈಟ್ ಆಗು ಇರುತ್ತೆ. ನೋಡಿದೀನಿ, ಕಂಫರ್ಟಬಲ್ ಆಗಿದೆ, ಹಂಗಾಗಿ ಇದನ್ನ ಇಟ್ಕೊಂಡೆ, ರಿಟರ್ನ್ ಮಾಡಕ್ ಹೋಗ್ಲಿಲ್ಲ ನಾನು. ಚೆನ್ನಾಗಿದೆ, ಬಟ್ ಕ್ಲಾತ್ ವೈಸ್ ಓಕೆ, ಬಟ್ ನಾನ್ ಕೊಟ್ಟಿರೋ ಅಮೌಂಟ್ಗೆ ಅಂದ್ರೆ ರೇಂಜ್ಗೆ ಇದು ಓಕೆ. ಈಗ ನಾವು ಕೊಟ್ಟಿರೋ ಅಮೌಂಟ್ ನಾವು ತೀರಾ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ ಆಗಲ್ಲ. ಓಕೆ, ನಾನ್ ಕೊಟ್ಟಿರೋ ದುಡ್ಡಿಗೆ ಓಕೆ ಚೆನ್ನಾಗಿದೆ ಇದು. ಬಟ್ ಇನ್ನೊಂಚೂರು ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದ್ದೆ, ಹಂಗಾಗಿ ಹೇಳಿದೆ ಅಷ್ಟೇನೆ. ಬಟ್ ಓಕೆ, ಚೆನ್ನಾಗಿದೆ. ಇದ್ರದ್ದು ಬಂದು ಅಮೌಂಟು ಎಷ್ಟು ಕೊಟ್ಟೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ.
ಇದು ಪಾರ್ಟಿ ವೇರ್ ಡ್ರೆಸ್ಸು, ಬಟ್ ಇದು ಬೀಚ್ ಸೈಡ್ ಅಂತ ಹಾಕೊಂಡ್ರೆ ಮಾತ್ರ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ತುಂಬಾನೇ ಚೆನ್ನಾಗಿದೆ. ಇದ್ರದ್ದು ಆಕ್ಚುಲ್ ಪ್ರೈಸ್ ಇದು ಓಕೆ, ಇದನ್ನ ನಾನು ಎಸ್ ಮಾಡಿದ್ದೆ ಬಿಕಾಸ್ ನನಗೆ ಗೊತ್ತಿತ್ತು ಇದು ಎಲಾಸ್ಟಿಕ್ ಬರುತ್ತೆ ಅಂತ. ಸೊ ಎಂ ಮಾಡಿದ್ರೆ ತುಂಬಾ ದಪ್ಪ ಆಗುತ್ತಲ್ಲ, ಅಂದ್ರೆ ತುಂಬಾ ಲೂಸ್ ಆದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ನಾನು ಎಸ್ ಮಾಡಿದ್ದೆ. ಓಕೆ ಅಂತ ಬಂಟ್ ಕರೆಕ್ಟ್ ಆಗುತ್ತೆ, ಇದು ಎಲಾಸ್ಟಿಕ್ ಇರೋ ಕಾರಣ ನಾನು ಎಸ್ ಮಾಡಿದ್ದೆ. ಇದು ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಿತ್ತು. ಓಕೆ, ಇದ್ರದ್ದು ಆಕ್ಚುಲ್ ಪ್ರೈಸ್ ಬಂದು 291 ಇದೆ, ಅಮೌಂಟ್ 291 ಇದೆ. ಬಟ್ ನಾನು ಇದಕ್ಕೆ ಪೇ ಮಾಡಿರೋದು ಎಷ್ಟು ಅಂತ ಹೇಳಿದ್ರೆ 242 ಮಾಡಿದೆ. ಏನಕ್ಕೆ ಆನ್ಲೈನ್ ಪೇಮೆಂಟ್ ನನ್ಗೆ ಅಲ್ಲಿಗೆ 26 ರೂಪಾಯಿ ನಂಗೆ ಸೇವ್ ಆದಂಗೆ ಆಯ್ತು ಅಮೌಂಟ್. ಬಟ್ ಇನ್ನೊಂದು ಇದು ಚೆನ್ನಾಗಿದೆ, ಇದು ಆರಾಮ್ಸೆ ತಗೋಬಹುದು, ಬೈ ಮಾಡ್ಬೋದು. ಇದನ್ನ ನಾವು ಕೊಟ್ಟಿರೋ ದುಡ್ಡುಗೆ ತುಂಬಾ ಎಕ್ಸ್ಪೆಕ್ಟೇಷನ್ ನಾವ್ ಇಟ್ಕೊಳಕ್ ಆಗಲ್ಲ, ಯಾವ್ದು ಬರುತ್ತೆ ನಾವು ಕೊಟ್ಟಿರೋ ಪ್ರೈಸ್ ರೇಂಜಿಗೆ ಇದು ಓಕೆ, ಚೆನ್ನಾಗಿದೆ. ಇದು ಒಂದು ಓಕೆ. ಲಾಸ್ಟ್ ಒನ್ ಬಂದು ಪ್ಲಾಜೋ ಪ್ಯಾಂಟ್ ಬುಕ್ ಮಾಡಿದ್ದೆ ನಾನು. ನನ್ನ ಹತ್ರ ಇದ್ದಿದ್ದು ಪ್ಲಾಜೋ ಪ್ಯಾಂಟು ಸ್ವಲ್ಪ ಎಲಾಸ್ಟಿಕ್ ಕೊಟ್ಟೋಗಿತ್ತು. ಸೊ ಬೇರೆನೆ ತಗೊಳ್ಳೋಣ, ಹೊಸ ತಗೊಳ್ಳೋಣ ಅಂತ ಅನ್ಕೊಂಡೆ. ಬಟ್ ಇಲ್ಲೆಲ್ಲ ತಗೊಳ್ಳೋದಕ್ಕಾಗಲ್ಲ, ಕಾಸ್ಟ್ಲಿ ಅಂದ್ರೆ ದುಡ್ಡು ಜಾಸ್ತಿ ಹೇಳ್ತಾರೆ ಅಂದ್ಬಿಟ್ಟು ನಾನು ಆನ್ಲೈನ್ ಅಲ್ಲೇನೆ ಬುಕ್ ಮಾಡಿದ್ದೆ. ಇದು ಕೂಡ 2 ಕಾಂಬೋ ಸೆಟ್ ತರ, ಇದು ಕಾಂಬೋ ತರ ಬಂದಿತ್ತು. ಇದು ಕ್ವಾಲಿಟಿ ನೋಡೋದಾದ್ರೆ ಕ್ವಾಲಿಟಿ ಓಕೆ, ತುಂಬಾ ಸ್ಮೂತ್ ಆಗಿದೆ, ಕಾಟನ್ ಅಲ್ಲ ಇದು, ತುಂಬಾ ಸ್ಮೂತ್ ಆಗಿದೆ ಬಟ್ಟೆ, ಮತ್ತೆ ಚೆನ್ನಾಗಿದೆ. ಇದು ಆರಾಮ್ಸೆ ವೇರ್ ಮಾಡ್ಬೋದು, ಎಲಾಸ್ಟಿಕ್ ವೈಸು ಅಷ್ಟೇ ಚೆನ್ನಾಗಿದೆ ಇದು. ನಾನು ಇದನ್ನ ಯಾವ ಸೈಜ್ ಬುಕ್ ಮಾಡಿದ್ದೆ ಅಂತ ಹೇಳಿದ್ರೆ ನಿಮಿಷ ಹೇಳ್ತೀನಿ. ಇದನ್ನ ಎಸ್ ಮಾಡಿದ್ದೆ ನಾನು, ಎಸ್ ಸೈಜ್ ಬುಕ್ ಮಾಡಿದ್ದೆ. ಚೆನ್ನಾಗಿ ಆಗ್ತಿದೆ, ಕರೆಕ್ಟ್ ಆಗಿ ಆಗ್ತಿದೆ, ಹಾಕಿ ನೋಡಿದೆ ನಾನು. ಓಕೆ, ನೈಟ್ ಯೂಸ್ ಮಾಡೋದಕ್ಕೆ ಆರಾಮ್ಸೆ ಚೆನ್ನಾಗಿದೆ. ಇದಕ್ಕೆ ನಾನು ಇದನ್ನ ಮ್ಯಾಚ್ ಮಾಡ್ಕೊಂಡು ಹಾಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಐಡಿಯಾ ಮಾಡ್ಕೊಂಡಿದ್ದೆ. ಟೀ ಶರ್ಟ್ ಯಾವಾಗ್ಲೂ ಟೀ ಶರ್ಟ್ ಹಾಕೊಳ್ಳೋದೇನೆ, ಈಗ 4 ಕಡೆ ಹೋಗೋ ಕಡೆ ಒಂದ್ ಸ್ವಲ್ಪ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದೆ. ನೋಡ್ತೀನಿ, ಅದು ಇದು ಇನ್ನೊಂದ್ಸಲ ಹಾಕೊಂಡು ನೋಡ್ತೀನಿ, ಚೆನ್ನಾಗಿದ್ರೆ ಇದನ್ನ ಕ್ಯಾರಿ ಮಾಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ಟೀ ಶರ್ಟ್ ಎತ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದೀನಿ. ಇದು ಒಂದು, ಮತ್ತೆ ಇದೊಂದು ಇದೊಂಥರ ಬ್ರೌನಿಶ್ ರೆಡ್. ಇದು ಓಕೆ, ಚೆನ್ನಾಗಿದೆ, ಎರಡು ಕೂಡ ಚೆನ್ನಾಗಿದೆ ಪ್ಯಾಂಟು. ಇದ್ರದ್ದು ಆಕ್ಚುಲ್ ಪ್ರೈಸ್ ಬಂದು 2ರಿಂದ ಎಸ್ ಮಾಡಿದೆ 247 ಇದೆ. ಎಸ್ ಸೈಜ್ಗೆ 247 ಇದೆ. ಬಟ್ ನಾನ್ ಪೇ ಮಾಡಿರೋದು 212 ಮಾಡಿದ್ದೀನಿ. 247 ಇತ್ತು, 212 ಮಾಡಿದ್ದೀನಿ. ನನ್ಗೆ ಅಲ್ಲಿಗೆ 42 ರುಪೀಸ್ ನನಗೆ ಡಿಸ್ಕೌಂಟ್ ಬಂದಂಗಾಯ್ತು, ಸೇವ್ ಆದಂಗಾಯ್ತು ನನ್ಗೆ ಅಮೌಂಟ್. ಒಟ್ಟಲ್ಲಿ ಅಂದ್ರೆ ಇಷ್ಟು ಪ್ರಾಡಕ್ಟ್ ನಾನು ಬುಕ್ ಮಾಡಿದ್ದೀನಲ್ವಾ, ಅಷ್ಟು ಪ್ರಾಡಕ್ಟ್ದು ನಾನ್ ಕೊಟ್ಟಿರೋ ದುಡ್ಡಿಗೆ ಅಮೌಂಟ್ಗೆ ಅಂದ್ರೆ ಎಂತ ಕ್ವಾಲಿಟಿ ಬರ್ಬೇಕೋ ಅಂತ ಕ್ವಾಲಿಟಿ ಬಂದಿದೆ. ತೀರಾ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ ಆಗಲ್ಲ, ಹೇಳ್ತಾರಲ್ಲ ಕಾಸಿಗೆ ತಕ್ಕಂತ ಕಜ್ಜಾಯ ಅಂತ, ಹಂಗೇನೆ. ಓಕೆ, ಇಷ್ಟನ್ನು ನಾನು ಟ್ರಿಪ್ಗೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದೆ. ಇನ್ನು ಕೆಲವೊಂದು ನನ್ನ ತಂಗಿ ಡ್ರೆಸ್ಸಸ್ ಇತ್ತು, ಮತ್ತೆ ನಂದು ಕೆಲವೊಂದು ಹಳೆ ಡ್ರೆಸ್ಗಳಿತ್ತು. ಸೊ ಅದು ಇದು ಅಂದ್ರೆ ಎಲ್ಲಾನು ನಾನು ವೆಸ್ಟರ್ನ್ ಡ್ರೆಸ್ಗೆ ನಾನು ಇನ್ವೆಸ್ಟ್ ಮಾಡಕ್ ಆಗಲ್ಲ, ಒನ್ ಟೈಮ್ ಹಾಕೊಳ್ಳೋದು. ಸೊ ಅದಕ್ಕೋಸ್ಕರ ಇನ್ವೆಸ್ಟ್ ಮಾಡೋದ್ ಬೇಡ, ಇರೋದನ್ನ ಕ್ಯಾರಿ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನ ಮ್ಯಾನೇಜ್ ಮಾಡ್ಕೊಳ್ತೀನಿ ಅಂತ ಹೇಳಿ ಕೆಲವೊಂದಿಷ್ಟು ನನ್ನ ಹತ್ರ ಹಳೆ ಡ್ರೆಸ್ಗಳಿತ್ತು. ಅದು ಆಗ್ತಿತ್ತು, ಅವಾಗ ಸ್ವಲ್ಪ ಲೂಸ್ ಆಗ್ತಿತ್ತು, ತುಂಬಾ ಸಣ್ಣ ಇದ್ದೆ, ಈಗ ಸ್ವಲ್ಪ ದಪ್ಪ ಆಗಿದ್ದೀನಲ್ಲ, ಸೂಟ್ ಆಗ್ತಿತ್ತು, ಕರೆಕ್ಟ್ ಆಗಿ ಆಗ್ತಿತ್ತು. ಆಮೇಲೆ ನನ್ನ ತಂಗಿದು ಕೆಲವೊಂದು ಡ್ರೆಸ್ಗಳಿತ್ತು, ಇನ್ ಜೀನ್ಸು ಅದೆಲ್ಲ ಇದ್ದೇ ಇತ್ತು. ಸೊ ಇಷ್ಟರಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಹಾಕೊಳ್ಳೋಣ ಅಂತ ಹೇಳಿ ನಾನು ಇಷ್ಟು ಬುಕ್ ಮಾಡಿದ್ದೀನಿ. ಒಂದಷ್ಟು ಬಟ್ಟೆಗಳನ್ನ ನಾನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಅದನ್ನ ನಾನು ನಾಳಿನ ವ್ಲಾಗ್ ಅಲ್ಲಿ ನಾನು ಪ್ಯಾಕಿಂಗ್ ಮಾಡ್ಕೊಳ್ಳೋದನ್ನ ನಾನು ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಇಷ್ಟನ್ನು ಕೂಡ ನಾನು ಆನ್ಲೈನ್ ಅಲ್ಲಿ ಬೈ ಮಾಡಿರೋದು. ಇನ್ನು ಗೋವಾ ಅದ್ ಹೇಳ್ಬೇಕು ಅಂದ್ರೆ ಲಾಸ್ಟ್ ಒಂದು 3 years ಇಂದ ನಾವು ಪ್ಲಾನ್ ಮಾಡ್ತಾನೆ ಇದ್ವಿ, ಹೋಗೋಣ ಅಂತ. ಬಟ್ ಕಾರಣಾಂತರಗಳಿಂದ ಹೋಗಕ್ ಆಗ್ತಿರ್ಲಿಲ್ಲ. ಇನ್ನೊಂದೇನು ಅಂದ್ರೆ ನಮ್ದು ಆಗಿದ್ದು ಸೆಕೆಂಡ್ ಲಾಕ್ಡೌನ್ ಅಲ್ಲಿ ಮದ್ವೆ, ನಾವೆಲ್ಲೂ ಕೂಡ ಹೋಗ್ಲಿಕ್ಕೆ ಆಗ್ಲಿಲ್ಲ. ಸೊ ಹಾಗಾಗಿ ಇವಾಗ ಪ್ಲಾನ್ ಮಾಡಿ ಇಲ್ಲ ಹೋಗ್ಬಿಡೋಣ, ಇನ್ನ ಡಿಲೇ ಮಾಡಿದ್ರೆ ಮತ್ತೆ ಇದು ಇನ್ನೂ ಮುಂದಕ್ಕೆ ಹೋಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಸರಿ ಪ್ಲಾನ್ ಮಾಡಿದ್ವಿ. ಓಕೆ, ಟ್ರಿಪ್ ಡೇಟ್ ಹೇಳ್ದೆ ಅಲ್ವಾ. ಹೋಗುವಾಗ ಫ್ಲೈಟ್ ಬುಕ್ ಮಾಡ್ಕೊಂಡಿದ್ದೀವಿ, ಬರೋವಾಗ ಟ್ರೈನ್ ಬುಕ್ ಮಾಡ್ಕೊಂಡಿದ್ದೀವಿ. ಫ್ಲೈಟ್ ಅಲ್ಲಿ ಇದೆ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು. ನಾನು ಹೋಗ್ತಾ ಇರೋದು ಫಸ್ಟ್ ಟೈಮ್, ನನ್ನ ಹಸ್ಬೆಂಡ್ ಹೋಗ್ತಿದ್ರು. ಸೊ ನಾನು ಹೋಗ್ತಿರೋದು ಫಸ್ಟ್ ಟೈಮ್, ಕೆಲವೊಬ್ರು ಫಸ್ಟ್ ಟೈಮ್ ಇದ್ದಾರೆ. ಸೊ ಅವರಿಗೋಸ್ಕರ ಇಲ್ಲ ಹೋಗೋಣಾಗ ಫ್ಲೈಟ್ ಅಲ್ಲೇ ಹೋಗೋಣ ಅಂತ ಹೇಳಿ ಸರಿ ಬುಕ್ ಮಾಡ್ಕೊಂಡು ಹೋಗ್ತಾ ಇದೀವಿ.
ಗೋವಾದು ವ್ಲಾಗ್ಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಲೆಂತಿ ವಿಡಿಯೋನು ಅಪ್ಲೋಡ್ ಮಾಡ್ತೀನಿ, ಶಾರ್ಟ್ ವಿಡಿಯೋನು ಅಪ್ಲೋಡ್ ಮಾಡ್ತೀನಿ. ನಿಮಗೆ ನಾನು ನಿಮಗೆ ನಾನು ಮಾಡೋ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ. ದಯವಿಟ್ಟು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ಇದೆ ಅಂತಲ್ಲ, ನಾನು ಮಾಡೋ ಎಲ್ಲ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇಲ್ಲಿ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.